ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಸೊ ಇವತ್ತು ನಾನು ಹಾಗೆ ನನ್ನ ಹಸ್ಬೆಂಡ್ ಇಬ್ಬರು ಎಲ್ಲಿ ಹೋಗ್ತಿದ್ದೀವಿ? ಬಂಡೀಪುರ್ ಹೋಗ್ತಿದ್ದೀವಿ, ವೀಕೆಂಡ್ ಟ್ರಿಪ್ಪು. ಸೊ ಬಂಡೀಪುರ್ ಹೋಗೋಕ್ಕಿಂತ ಮುಂಚೆ ಇವತ್ತು ಸ್ಯಾಟರ್ಡೆ ಆನ್ ದ ವೇ ಮೈಸೂರು ಹೋಗಿ, ಆ್ಯಕ್ಚುಲಿ ಆನ್ ದ ವೇ ಎಲ್ಲ ಸ್ವಲ್ಪ ದೂರ ಹೋಗಬೇಕಲ್ವ, ಸ್ವಲ್ಪ ದೂರ ಹೋಗಿ ಮತ್ತೆ ಹಿಂದೆ ಬರಬೇಕು ಬಂಡೀಪುರ್ ರೋಡ್ ಹೋಗೋದಕ್ಕೆ. ಮೈಸೂರು ಹೋಗಿ ಅಲ್ಲಿ ನಮ್ಮ ಫ್ಯಾಮಿಲಿಗೆ ಸ್ವಲ್ಪ ಬಟ್ಟೆ ತೊಗೊಳ್ಳೋದಿತ್ತು ಗೌರಿ ಗಣೇಶ ಹಬ್ಬಕ್ಕೆ. ಬಟ್ಟೆ ತೊಗೊಳಕ್ಕೆ, ಸೀರೆ ತೊಗೊಳಕ್ಕೆ ಅಂತ ಹೊರಟಿದ್ದೀವಿ. ಸೊ ಎಲ್ಲಿ ಹೋಗ್ತೀವಿ, ಏನು ಬಟ್ಟೆ ತೊಗೋತೀವಿ, ಮೈಸೂರಲ್ಲಿ ಇಲ್ಲಿಂದ ಬೆಂಗಳೂರಲ್ಲಿ ಸಿಗದಿರುವಂಥದ್ದು ಮೈಸೂರಲ್ಲಿ ಏನು ಸಿಗುತ್ತೆ ಅಂತ ನೀವು ಅನ್ಕೋತಾ ಇದ್ರೆ ಕೀಪ್ ವಾಚಿಂಗ್. ಮೈಸೂರು ರೋಡ್ ಟೋಲ್ ಗೇಟ್ ರೀಚ್ ಆಗಿದ್ದೀವಿ. ಸೊ ಮೈಸೂರು ರೋಡಲ್ಲಿ ಒಂದು ಡ್ರೈವ್ ಹೋಗ್ಬೇಕಂದ್ರೆ ಇಷ್ಟ ಆಗುತ್ತೆ. ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತಿದೆ. ಆನ್ ದ ವೇ ಬಿಡದಿ ತಟ್ಟೆ ಇಡ್ಲಿಗೆ ನಿಲ್ಸಿದೀವಿ. ಈ ಸ್ಪಾಟ್ ಗೊತ್ತೇ ಇರುತ್ತೆ, ತುಂಬಾ ಕ್ರೌಡೆಡ್ ಆಗಿರುತ್ತೆ. ಆಲ್ಮೋಸ್ಟ್ ವೀಕೆಂಡ್ಸ್ ಅಲ್ಲಂತೂ ಸಿಕ್ಕಾಬಟ್ಟೆ ಕ್ರೌಡೆಡ್ ಆಗಿರುತ್ತೆ. ತಿಂಡಿ ತಿನ್ಕೊಂಡು ಏನಿಲ್ಲ, ಸಿಂಪಲ್ ಆಗಿ ಇಡ್ಲಿ ಮತ್ತೆ ಒಂದು ಕಾಫಿ ಕುಡ್ಕೊಂಡು ವಾಪಸ್ ಹೊರಟಿದೀವಿ. ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದೀವಿ ಇಲ್ಲಿಂದ. ಮತ್ತೆ ಮೈಸೂರಿಗೆ ರೀಚ್ ಆಗಿ ಅಲ್ಲಿ ಸುಮಂಗಲಿ ಸಿಲ್ಕ್ಸ್ ಅಂತ ಒಂದು ಸೀರೆ ಅಂಗಡಿ ಇದೆ. ಸುಮಾರು ಮೈಸೂರಲ್ಲಿ ಇರೋರ್ಗೆಲ್ಲ ಚೆನ್ನಾಗೇ ಗೊತ್ತಿರುತ್ತೆ. ತುಂಬಾನೇ ಫೇಮಸ್ ಅಂಗಡಿ ಇದು. ಇದು ನ್ಯೂ ಬ್ರಾಂಚು, ಹಳೆ ಬ್ರಾಂಚ್ ಇನ್ನೊಂದ್ ಕಡೆ ಇದೆ. ಇಲ್ಲಿ ಆಲ್ಮೋಸ್ಟ್ ಪ್ರೀಮಿಯಂ ಕಲೆಕ್ಷನ್ಸು, ನಿಮ್ಗೆ ಮೈಸೂರು ಕ್ರೇಪು ಅದೆಲ್ಲ ಸಿಗತ್ತೆ. ಶಾಪಿಂಗ್ ಮುಗಿಸ್ಕೊಂಡು ಹನುಮಂತು ಪಲಾವ್ ಬಂದಿದೀವಿ. ಮೈಸೂರು ಬಂದ್ಮೇಲೆ ಮಿಸ್ಸೇ ಮಾಡಲ್ಲ ಆಲ್ಮೋಸ್ಟ್. ಹನುಮಂತು ಪಲಾವ್ ಅಲ್ಲಿ ನಾನ್ ಚಿಕನ್ ಬಿರಿಯಾನಿ, ನನ್ನ ಹಸ್ಬೆಂಡ್ ಮಟನ್ ಬಿರಿಯಾನಿ ತಗೊಂಡು ತಿನ್ಕೊಂಡು ನೆಕ್ಸ್ಟ್ ಬಂಡೀಪುರ್ ಹೋಗೋದೆ ನಮ್ಮ ಪ್ಲಾನ್. ಇದು ಒಂದೆರಡು ಮೊಟ್ಟೆ ಚಿಕನ್ ಪಲಾವ್, ಇದು ದ ಫೇಮಸ್ ಮಟನ್ ಪಲಾವ್, ಅದು ಬ್ರೇನ್. ಸೊ ನೋಡಿದ್ರಲ್ಲ, ನಾವು ಸುಮಂಗಲಿ ಸಿಲ್ಕ್ಸ್ ಅಂತ ಮೈಸೂರಲ್ಲಿ ಶಾಪಿಂಗ್ ಮಾಡೋಕ್ಕೆ ಅಂತ ಬಂದಿದ್ದು. ಈ ಶಾಪ್ ಹೆಂಗೆ ಗೊತ್ತಾಯ್ತಪ್ಪ ನನಗೆ ಅಂದರೆ ನಮ್ಮಮ್ಮ ತೋರಿಸ್ಕೊಟ್ಟಿದ್ದು. ತುಂಬ ಚೆನ್ನಾಗಿದೆ. ನಿಮಗೆ ಲೋ ಬಡ್ಜೆಟ್ ಡೈಲಿ ವೇರ್ ಸ್ಯಾರೀಸಿಂದ ಮೈಸೂರು ಸ್ಯಾರೀಸು, ಸಿಲ್ಕ್ ಸ್ಯಾರೀಸು, ಎಲ್ಲ ಥರ ಬಡ್ಜೆಟ್ ಸ್ಯಾರೀಸು, ಡ್ರೆಸ್ಸಸ್ಸು ಎಲ್ಲ ಸಿಗತ್ತೆ. ಸೊ ಶಾಪಿಂಗ್ ಮುಗಿಸ್ಕೊಂಡು ಇಬ್ಬರು ಊಟ ಮಾಡೋಕ್ಕೆ ಅಂತ ನನ್ನ ಹಸ್ಬೆಂಡ್ ಅವರ ಫೇವ್ರೆಟ್ ಹನುಮಂತು ಪಲಾವ್ಗೆ ಹೋಗಿದ್ವಿ. ವಿಡಿಯೋ ನಾವು ಡೀಟೇಲಾಗಿ ಮಾಡಿಲ್ಲ, ಯಾಕೆ ಅಂತ ಅಂದರೆ ನಿಮ್ಗೆ ಆಲ್ರೆಡಿ ಹನುಮಂತು ಪಲಾವ್ ಬಗ್ಗೆ ಗೊತ್ತಿರುತ್ತೆ. ತುಂಬ ವಿಡಿಯೋಸ್ ಇದೆ ಯೂಟ್ಯೂಬಲ್ಲೆಲ್ಲ, ಹಾಗಾಗಿ ಡೀಟೇಲ್ ವಿಡಿಯೋ ಮಾಡಿಲ್ಲ ನಾವು. ಒಂದೇ ಒಂದು ಹೇಳಕ್ಕೆ ಏನು ಇಷ್ಟಪಡ್ತೀವಪ್ಪ ಅಂತ ಅಂದರೆ, ತುಂಬ ಕಡೆ ಹನುಮಂತು ಪಲಾವ್ ಒರಿಜಿನಲ್ ಅಂತ ಇರುತ್ತೆ. ನೀವು ನೋಡಿಕೊಂಡು ಬರಬೇಕಾಗತ್ತೆ. ಬೇಕಿದ್ರೆ ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ಕಮೆಂಟ್ ಮಾಡಿ ಗೊತ್ತಾಗಿಲ್ಲ ಅಂತ ಅಂದರೆ. ಹನುಮಂತು ಪಲಾವ್ ಮಂಡಿ ಮೊಹಲ್ಲಾ ರೋಡ್ ಅಂತ ಇರುತ್ತೆ, ಅದನ್ನು ಬೇಕಾದರೆ ಹಾಕ್ತೀನಿ. ಸೊ ಇವಾಗ ನಾವು ಎಲ್ಲಿ ಹೊರಟಿದ್ದೀವಿ ಅಂತ ಅಂದರೆ ಮೈಸೂರಿಂದ ಬಂಡೀಪುರ್ಗೆ ಹೊರಟಿದ್ದೀವಿ. ಬಂಡೀಪುರ್ ಇಲ್ಲಿಂದ 1 hour 55 minutes ಇದೆ. 1 hour 55 minutes ಇದೆ. ಹೋಗೋಣ. ಹೋಗ್ತಾ ರೋಡ್ ಹೇಗಿದೆ, ಜರ್ನಿ ಹೇಗಿದೆ ಅಂತ ಕಂಪ್ಲೀಟ್ ವಿಡಿಯೋನ ಕ್ಯಾಪ್ಚರ್ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್. ಇದು ನಮ್ಮ ಮೈಸೂರು. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ನನಗೆ ಮೈಸೂರು ಅಂದರೆ ತುಂಬ ಇಷ್ಟ. ಅದೇ ಥರ ನನ್ನ ಹಸ್ಬೆಂಡ್ ಅವ್ರಿಗೂ ಮೈಸೂರು ಅಂದರೆ ತುಂಬಾನೇ ಪ್ರಾಣ ಅಂತೆ. ಮೈಸೂರು ಅಂದರೆ ಸೊ ನಮ್ಮ ದೊಡ್ಡಪ್ಪ ಫ್ಯಾಮಿಲಿ ಎಲ್ಲ ಮೈಸೂರಲ್ಲೇ ಇರೋದು. ಸೊ ನನ್ನ ಫ್ರೆಂಡ್ಸ್ ಸುಮಾರು ಜನ ಮೈಸೂರಲ್ಲೇ ಇರೋದು. ಅವ್ರ ಫ್ರೆಂಡ್ಸು ಸುಮಾರು ಜನ ಮೈಸೂರಲ್ಲಿ ಇರೋದು. ಅವರು ಅವಾಗ ಮೈಸೂರಿಗೆ ಬಂದು ಹೋಗೋರಂತೆ. ಬರೀ ಅಟ್ಲೀಸ್ಟ್ ಸಿಟಿ ರೌಂಡ್ಸ್ ಹೊಡ್ಕೊಂಡು ಅವ್ರಿಗೇನೋ ನೆಮ್ಮದಿ ಜಾಗ ಅಂತೆ ಮೈಸೂರು. ನನಗೂ ಅದೇ ಫೀಲು. ಏನಾದರೂ ಬೇಜಾರಾಗಿರಲಿ, ಖುಷಿಯಾಗಿರಲಿ, ಮೈಸೂರಿಗೆ ಬಂದರೆ ನಮಗೊಂಥರ ಸಮಾಧಾನ, ಆ ಥರ. ಸೊ ಇದರಲ್ಲಿ ಇಬ್ಬರು ವೈಬು ಮ್ಯಾಚ್ ಆಗಿದೆ. ಸೊ ಮೈಸೂರಿಗೆ ಬರೋಕ್ಕೆ ಯಾವಾಗಲೂ ಬೋರ್ ಆಗಲ್ಲ. ಸೊ ಅದಕ್ಕೆ ಹೇಳೋದು ನಮ್ಮ ಮೈಸೂರು ಅಂತ. ಮೊದಲೆಲ್ಲ ಇಷ್ಟೊಂದೆಲ್ಲ ಟ್ರಾಫಿಕ್ ಎಲ್ಲ ಇರ್ತಾ ಇರಲಿಲ್ಲ. ನಾನು ಕಾಲೇಜ್ಗೆ ಹೋಗೋವಾಗೆಲ್ಲ ನೋಡ್ತಾ ಇದ್ನಲ್ಲ, ಇಷ್ಟು ಟ್ರಾಫಿಕ್ ಇರ್ತಾ ಇರಲಿಲ್ಲ. ಸ್ವಲ್ಪ ಇನ್ನೂ ನೀಟಾಗಿರೋದು ಇವಾಗ ಕಂಪೇರ್ ಮಾಡಿದ್ರೆ. ಇವಾಗ ಮೈಸೂರು ಸಹ ನಮ್ಮ ಬೆಂಗಳೂರು ಥರ ಫುಲ್ಲಿ ಕಮರ್ಷಿಯಲ್ ಆಗಿ ಎಲ್ಲ ರೋಡ್ ಸೈಡಲ್ಲೆಲ್ಲ ನೋಡಿ ತುಂಬ ಅಂಗಡಿಗಳಾಗ್ಬಿಟ್ಟಿದೆ.
ಪಾರ್ಕಿಂಗ್ ಆಗಲಿ ರೋಡ್ ಆಗಲಿ ಏನೋ ಫುಲ್ ಚೇಂಜ್ ಆಗ್ತಿದೆ ಅಂತ ಅನಿಸ್ತಿದೆ. ಏನೇ ಚೇಂಜ್ ಆದರೂ ಮೈಸೂರು ಇಷ್ಟ ಆಗುತ್ತೆ. ನಮ್ಗೆಲ್ಲ ಮೈಸೂರು ಅಂತ ಅಂದ್ರೆ ಸುಮಂಗಲಿ ಸಿಲ್ಕ್. ಇದೆ ಇದು ಇನ್ನೊಂದು ಬ್ರಾಂಚು. ಅವಾಗ್ಲೇ ವಿಡಿಯೋದಲ್ಲಿ ತೋರಿಸಿದ್ನಲ್ಲ, ಅದೊಂದು ಬ್ರಾಂಚು, ಇದೊಂದು ಬ್ರಾಂಚು. ಆದ್ರೆ ಫಸ್ಟ್ ಇದ್ದಿದ್ದೆ ಇದು. ಇವಾಗ ಸಿಲ್ಕ್ ಉತ್ಸವ ಅಂತ ಏನ್ ಮಾಡಿದ್ದಾರೆ ಅದನ್ನ ಇವಾಗ ರೀಸೆಂಟ್ ಆಗಿ ಮಾಡಿರೋದು. ನೀವು ಬಡ್ಜೆಟ್ ಫ್ರೆಂಡ್ಲಿ ಸೀರೆ ಎಲ್ಲ ನಾನೇ ಹುಡ್ಕೋತೀನಿ ಅಂತಂದ್ರೆ ಇದೇ ಬೆಸ್ಟು. ನಿಮಗೆ ಪೇಷನ್ಸ್ ಇಲ್ಲ, ಯಾರಾದ್ರೂ ಒಬ್ರು ತೋರಿಸ್ಬೇಕು ಅಂದ್ರೆ ಅದು ಬೆಸ್ಟು. ಅಲ್ಲಿ ಮೋಸ್ಟ್ ಆಫ್ ದ ಟೈಮ್ ಸ್ಟಾಕ್ ಬೇಗ ಖಾಲಿ ಆಗುತ್ತೆ, ಇಲ್ಲಿ ಇರುತ್ತೆ. ಸೊ ಇಟ್ಸ್ ಆಲ್ವೇಸ್ ಬೆಟರ್ ಟು ವಿಸಿಟ್ ಹಿಯರ್. ಸೊ ಇವಾಗ ಟೀ ಸ್ಟಾಪು. ತುಂಬ ನಿದ್ದೆ ಬರ್ತಾಯಿತ್ತು. ಹನುಮಂತು ಪಲಾವ್ ತಿಂದ್ಬಿಟ್ಟು ಇಬ್ರಿಗೂ ಅವ್ರು ಸ್ವಲ್ಪ ಟೀ ಕುಡಿಬೇಕು ಅಂತ ಟೀ ಸ್ಟಾಪ್ ಮಾಡಿದ್ದಾರೆ. ಆ ಗ್ಯಾಪಲ್ಲಿ ನಿಮಗೆ ಬಂಡೀಪುರ ಬಗ್ಗೆ ಸ್ವಲ್ಪ ಹೇಳೋಣ ಅಂತ. ಬಂಡೀಪುರ ಬಂದ್ಬಿಟ್ಟು 1931ರಲ್ಲಿ ಮೈಸೂರು ಮಹಾರಾಜರು ಸ್ಯಾಂಚುರಿನ ನಿರ್ಮಾಣ ಮಾಡ್ತಾರೆ, ಪ್ರಾಣಿಗಳನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ. ಅದಕ್ಕೆ ವೇಣುಗೋಪಾಲ ವೈಲ್ಡ್ ಲೈಫ್ ಪಾರ್ಕ್ ಅಂತ ಇಡ್ತಾರೆ ಹೆಸರು. ಅದಾದಮೇಲೆ 1973ರಲ್ಲಿ ಟೈಗರ್ ರಿಸರ್ವ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಟೈಗರ್ ಪ್ರಾಜೆಕ್ಟ್ ಅಂತ ಒಂದು ಪ್ರಾಜೆಕ್ಟ್ ಕೆಳಗಡೆ. ಆವಾಗ ಇದಕ್ಕೆ ಬಂಡೀಪುರ್ ಟೈಗರ್ ರಿಸರ್ವ್ ಅಂತ ಹೆಸರು ಬರುತ್ತೆ. ಸೊ ಮತ್ತು ಇಲ್ಲಿ ಬಂಡೀಪುರಲ್ಲಿ ಸಾಯಂಕಾಲ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೂ ವೆಹಿಕಲ್ಸ್ನ ಬಿಡಲ್ಲ. ಯಾರನ್ನೂ ಒಳಗಡೆ ಬಿಡೋದಾಗಲಿ ಹೊರಗಡೆ ಕಳಿಸೋದಾಗಲಿ ಮಾಡಲ್ಲ. ಯಾಕೆ ಅಂತ ಅಂದರೆ 2018 ಅಕ್ಟೋಬರಲ್ಲಿ ಒಂದು ರೌಡಿ ರಂಗ ಅಂತ ಒಂದು ಟಸ್ಕರ್ ಅಂದರೆ ಸಲಗ ಅದನ್ನ ಯಾವುದೋ ಗಾಡಿ ಗುದ್ದಿ ಅದು ಸತ್ತೋಗಿರುತ್ತೆ. ಆ ಕಾರಣದಿಂದ ಯಾವುದೇ ಪ್ರಾಣಿಗಳಿಗೆ ಹಾನಿ ಆಗಬಾರ್ದು ಅಂದ್ಬಿಟ್ಟು ತಮಿಳ್ನಾಡು ಮತ್ತು ಕರ್ನಾಟಕ ಸರ್ಕಾರ ಏನಿರುತ್ತೋ ಒಪ್ಪಿಗೆ ಇಬ್ಬರು ಕೂತ್ಕೊಂಡು ಡಿಸ್ಕಸ್ ಮಾಡಿ ಒಬ್ಬರು ಒಪ್ಪಿಗೆ ಪಡ್ಕೊಂಡು ವೆಹಿಕಲ್ಸ್ನ ಬ್ಯಾನ್ ಮಾಡ್ತಾರೆ. ಆದರೆ ಇದು ಕೇರಳ ಗೌರ್ಮೆಂಟ್ಗೆ ಇಷ್ಟ ಆಗಲ್ಲ, ಅಪೋಸ್ ಮಾಡ್ತಾರೆ. ಇವಾಗ್ಲೂ ಅವ್ರಿಗೆ ಈ ರೂಲ್ನ ತೆಗಿಬೇಕಂತ ಇದೆ. ಯಾಕಂತ ಅಂದರೆ ಅವರು ಈ ರೂಟಲ್ಲಿ ಹೋದರೆ ಅವ್ರಿಗೆ 45 ಕಿಲೋಮೀಟರ್ ಕಮ್ಮಿ ಆಗುತ್ತೆ. ಇವಾಗ ಅವ್ರು ಸುತ್ತಾಕೊಂಡು ಹೋಗೋದ್ರಿಂದ 45 ಕಿಲೋಮೀಟರ್ ಜಾಸ್ತಿ ಆಗುತ್ತೆ. ಅವ್ರ ಪ್ರಕಾರ ಈ ಡಿಸ್ಟೆನ್ಸ್ನ ಕಮ್ಮಿ ಮಾಡೋದಕ್ಕೋಸ್ಕರ ತೆಗೀರಿ ಅಂತ ಹೇಳ್ತಾರೆ. ಇದಿಷ್ಟು ಒಂದು ಚಿಕ್ಕ ಓವರ್ ವ್ಯೂ ಬಂಡೀಪುರ್ ಬಗ್ಗೆ. ಬಂಡೀಪುರ್ ಎಂಟ್ರೆನ್ಸ್ ರೀಚ್ ಆಗಿದ್ದೀವಿ. ಇದು ಚೆಕ್ ಪೋಸ್ಟ್ ಥರ. ಯೂಶಲಿ ಆ ಕಡೆಯಿಂದ ಬರೋ ವೆಹಿಕಲ್ಸ್ಗೆ ಮತ್ತೆ ನಾನ್ ಕರ್ನಾಟಕ ವೆಹಿಕಲ್ಸ್ಗೆ ಸ್ಟ್ರಿಕ್ಟ್ ಆಗಿ ಚೆಕ್ ಮಾಡ್ತಾರೆ. ನಮ್ದು ಚೆಕ್ ಮಾಡ್ತಾರೆ. ಪ್ಲಾಸ್ಟಿಕ್ಸ್ ಎಲ್ಲ ಏನು ಅಲೋ ಮಾಡಲ್ಲ, ಆ ಥರದ್ದೆಲ್ಲ ಇದೆ. ಸೊ ಕರ್ನಾಟಕ ವೆಹಿಕಲ್ಸ್ಗೆ ಟಿಕೆಟ್ಸ್ ಎಲ್ಲ ಏನು ಇಲ್ಲ. ಐ ಥಿಂಕ್ ಬೇರೆ ಸ್ಟೇಟ್ ವೆಹಿಕಲ್ಸ್ಗೆ ಟಿಕೆಟ್ಸ್ ತಗೋಬೇಕಂತ ಅನ್ಸುತ್ತೆ. ಅದಷ್ಟು ನೀಟಾಗಿ ಗೊತ್ತಿಲ್ಲ. ಬಟ್ ಒಂದಂತೂ ನಿಜ, ಆ ಬಂಡೀಪುರ್ ಫಾರೆಸ್ಟ್ ಒಳಗಡೆ ರೋಡ್ಸ್ ಅಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗೋವಾಗ ಹ್ಯಾಪಿನೆಸ್ಸೇ ಬೇರೆ ತರ. ಮಧ್ಯ ಪ್ರಾಣಿಗಳು ಕಾಣಿಸುತ್ತೆ, ಎಸ್ಪೆಷಲಿ ಜಿಂಕೆಗಳು ಜಾಸ್ತಿ ಕಾಣಿಸುತ್ತೆ. ಮೇನ್ ರೋಡ್ ಆಗಿರೋದ್ರಿಂದ ಬೇರೆ ಯಾವ್ದು ಪ್ರಾಣಿಗಳು ಅಷ್ಟು ಕಾಣಿಸಲ್ಲ. ಲಂಗೂರ್ ಕಾಣಿಸುತ್ತೆ, ಇಲ್ಲ ಅಂದ್ರೆ ಆನೆಗಳು ಕಾಣಿಸುತ್ತೆ. ಸೊ ಇದು ನಮ್ಮ ಸ್ಟೇ ಇರುವಂತಹ ಲೊಕೇಶನ್. ಮೇನ್ ರೋಡ್ ಇಂದ ಸ್ವಲ್ಪ ಒಳಗಡೆ ಹೋಗ್ಬೇಕು. ಆ ಒಳಗಡೆ ಹೋಗೋ ರೋಡ್ ಅಷ್ಟೊಂದು ಚೆನ್ನಾಗಿಲ್ಲ. ನೀವೇನಾದ್ರೂ ಏನು ಫಾಸ್ಟ್ ಆಗೆಲ್ಲ ಹೋಗ್ತೀನಿ ರೋಡಲ್ಲಿ ಅಂದ್ರೆ ಆಗಲ್ಲ. ಎಸ್ಪೆಷಲಿ ಫಾರೆಸ್ಟ್ ರೋಡು, ಸ್ಲೋ ಆಗೇ ಹೋಗ್ಬೇಕು. ಸೊ ಇದು ನಮ್ಮ ರೆಸಾರ್ಟ್ ಇರುವಂತಹ ರೋಡು. ನಾವೀಗ ಆಲ್ಮೋಸ್ಟ್ ನಮ್ಮ ರೆಸಾರ್ಟ್ ರೀಚ್ ಆಗಿದ್ದೀವಿ. ವೀಕೆಂಡ್ ಅಲ್ವಾ, ಸಿಕ್ಕಾಪಟ್ಟೆ ಗಾಡಿ. ಎಸ್ಪೆಷಲಿ ಬೆಂಗಳೂರು ಗಾಡಿಗಳು ಮತ್ತೆ ಕೇರಳ ಗಾಡಿಗಳು ಸಿಕ್ಕಾಪಟ್ಟೆ ಇತ್ತು. ಮತ್ತೆ ಒಂದಷ್ಟು ರೈಡರ್ಸ್ ಬಂದಿದ್ರು, ಅವ್ರುಗಳು ಸ್ಟೇ ಇರ್ತಾರೆ. ಬಟ್ ಚೆನ್ನಾಗಿದೆ ರೆಸಾರ್ಟು. ನೈಟ್ ಅಲ್ಲಂತೂ ವಾಕ್ ಮಾಡಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮತ್ತೆ ಸಿಕ್ಕಾಪಟ್ಟೆ ಜಿಂಕೆಗಳು ಕಾಣಿಸುತ್ತೆ. ಇದು ರಿಸೆಪ್ಷನ್ ಏರಿಯಾ, ಲಾಬಿ. ಇಲ್ಲಿ ಬಂದು ನಿಮ್ಮ ಟಿಕೆಟ್ಸ್ ಏನಿರುತ್ತೆ ಅದನ್ನ ತೋರಿಸಿ ರಿಜಿಸ್ಟರ್ ಮಾಡ್ಕೊಂಡು ಅವ್ರ ಹತ್ರ ರೂಮ್ ಕೀ ತಗೊಂಡು ನೀವು ಹೋಗ್ಬೇಕಾಗತ್ತೆ. ಇಲ್ಲೇ ಲಂಚು, ಬ್ರೇಕ್ಫಾಸ್ಟ್, ಡಿನ್ನರ್ ಎಲ್ಲ ಕೊಡ್ತಾರೆ. ಸೊ ಇದು ನಮ್ಮ ರೆಸಾರ್ಟ್ ಒಳಗಡೆ. ಅಲ್ಲಲ್ಲಿ ವಿಲ್ಲಾ ತರ ರೂಮ್ಸ್ ಇರತ್ತೆ. ಸೊ ಅಕಾರ್ಡಿಂಗ್ ಟು ಯೋರ್ ಚಾಯ್ಸ್ ನಿಮ್ಗೆ ರೂಮ್ಸ್ ನ ಕೊಡ್ತಾರೆ. ಬಂಗ್ಲೋಸ್ ಕೂಡ ಇದೆ ಇಲ್ಲಿ, ನಾಟ್ ಜಸ್ಟ್ ರೂಮ್ಸ್, ಬಂಗ್ಲೋಗಳು ಕೂಡ ಇದೆ. ನಿಮ್ಮ ಇದ್ರ ತಕ್ಕಂಗೆ ಚೂಸ್ ಮಾಡ್ಕೋಬಹುದು. ಇದೇ ನೋಡಿ ನಾವು ಬಂಡೀಪುರಲ್ಲಿ ಉಳ್ಕೊಂಡಿರೋ
ಜಾಗದ ವ್ಯೂ. ನಮ್ಮ ರೂಮಿಂದ ನಮಗೆ ಇಲ್ಲೆಲ್ಲ ನಾಳೆ ಜಿಂಕೆಗಳು ಕಾಣಿಸುತ್ತೆ, ಇವಾಗ ಸದ್ಯಕ್ಕೆ ಕಾಣಿಸ್ತಿಲ್ಲ. ಬಟ್ ಬೆಳಗ್ಗೆ ಶೋ ಶಾಟ್ ಬರುತ್ತೆ. ಇಲ್ಲಿ ಮುಗ್ದೋಯ್ತಾ? ಇಲ್ಲ, ಇಲ್ಲಿ ಆಡೋಂಗಿದ್ರೆ ಇಲ್ಲಿ ಬಲ್ಗಡೆ ನೀವು ನೋಡಿದ್ರೆ ಬ್ಯಾಡ್ಮಿಂಟನ್ ಕೋರ್ಟು ಮತ್ತು ವಾಲಿಬಾಲ್ ಕೋರ್ಟ್ ಇದೆ. ತುಂಬ ದೊಡ್ಡ ದೊಡ್ಡ ಗ್ರೂಪ್ಸ್ ಬಂದರೆ ಇಲ್ಲಿ ವಾಲಿಬಾಲ್ ಆಡ್ಬೋದು, ಇಲ್ಲ ಬ್ಯಾಡ್ಮಿಂಟನ್ ಆಡ್ಬೋದು. ಆಮೇಲೆ ಒಳಗಡೆ ಇಂಡೋರ್ ಗೇಮ್ಸ್ದು ಇದೆ ಅಲ್ವಾ? ಇಂಡೋರ್ ಗೇಮ್ಸ್ ಇದೆ ಅಲ್ಲಿ ರಿಸೆಪ್ಷನ್ ಹತ್ರ. ಅಲ್ಲಿ ಮೇಯ್ನಾಗಿ ನಿಮಗೆ ಸ್ನೂಕರು, ಕೇರಮ್ಮು, ಟೇಬಲ್ ಟೆನ್ನಿಸ್ ಆಡೋಕ್ಕೆ ಸಿಗತ್ತೆ. ಏನದು? ಗಾಳಿಪಟ ಮತ್ತು ರಾಟೆ. ಯಾಕೆ ಹುಚ್ಚು? ಗಾಳಿಪಟದ ಹುಚ್ಚು? ಅದು ಒಂಥರ ನಾವಿಲ್ಲೇ ನಿಂತ್ಕೊಂಡು ಆಕಾಶಕ್ಕೆ ಮುಟ್ಟಿದ್ವಿ ಅನ್ನೋ ಫೀಲಿಂಗ್ ಬರ್ಸ್ಕೊಳ್ಳೋಕ್ಕೋಸ್ಕರ. ನಿಮ್ಗೆ ಅಷ್ಟೊಂದು ಇಷ್ಟನಾ? ಹೌದು. ಗಾಳಿಪಟ ಅಂದ್ರೆ? ಹೌದು. ತೋರಿಸ್ಬಿಡಿ ಒಂದ್ಸಲ. ಇದೇ ಜಾಗ ಲಾಸ್ಟ್ ಟೈಮ್ ಸೆಲ್ಫಿ ತಗೊಂಡಿದ್ದೆ ರಾತ್ರಿ. ಇದಕ್ಕೆ ಸೂಟ್ ಹಾಕಬೇಕು. ಇದು ಬೇರೆ ಥರ ಲೌಂಡ ಪಟ. ಸೊ ನೋಡಿದ್ರಲ್ಲ, ಬೆಂಗಳೂರಿಂದ ಮೈಸೂರಿಗೆ ಹೋಗಿ ಮೈಸೂರಿಂದ ಬಂಡೀಪುರ ರೀಚ್ ಆಗಿದ್ದೀವಿ. ಇವತ್ತಿನ ಡೇಯಲ್ಲಿ ಏನೇನಾಯಿತು ಅಂತ ನಾನು ಕಂಪ್ಲೀಟ್ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಹಾಗೆ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಇತ್ತು ಅಂತ ಅನ್ಕೋತೀನಿ. ಬಂಡೀಪುರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿರೋದು. ನಾಳೆ ಬಂಡೀಪುರಲ್ಲಿ ಏನು ಮಾಡ್ತೀವಿ ಅನ್ನೋದನ್ನು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಯಾಕಂದರೆ ಇದು ತುಂಬ ಲೆಂತಿ ಆಗಿಬಿಡುತ್ತೆ ಒಂದೇ ವಿಡಿಯೋದಲ್ಲಿ ಎಲ್ಲನೂ ಹಾಕಿದ್ರೆ. ಅದಕ್ಕೆ ನಾಳೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನೆಕ್ಸ್ಟ್ ವ್ಲಾಗಲ್ಲಿ ಅಂದರೆ ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.